ವಿದ್ಯಾರ್ಥಿಗಳೇ, ಇಂದಿನ ವಿಡಿಯೋದಲ್ಲಿ ವಾರ್ಷಿಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ಒಂದು 20ನೇ ಕ್ವಶನ್ ತನಕ ನೋಡಿದ್ವಿ. ಅದರ ಮುಂದುವರೆದಿರ್ತಕ್ಕಂಥ ಭಾಗವನ್ನು ನಾನು ಈಗ ತಗೊಂಡಿದ್ದೀನಿ. ಇದರಲ್ಲಿ ಕಾಸ್ ಟೀಟಾ ಮೈನಸ್ ಸೈನ್ ಟೀಟಾ ಇಂಟು ಕಾಸ್ ಟೀಟಾ ಪ್ಲಸ್ ಸೈನ್ ಟೀಟಾ ಇಂಟು ಕಾಸ್ ಟೀಟಾ ಇಸ್ ಈಕ್ವಲ್ ಟು ಕೋಸಿಗೆಂಟ್ ಟೀಟಾ ಮೈನಸ್ 1 ಡಿವೈಡ್ ಬೈ ಕೋಸಿಗೆಂಟ್ ಟೀಟಾ ಪ್ಲಸ್ 1 ಎಂದು ಸಾಧಿಸಿ ಅಂತ ಕೊಟ್ಟಿದ್ದಾನೆ. ಇದರಲ್ಲಿ ಮೊದಲನೇದಾಗಿ ನಾವು ಕಾಸ್ ಟೀಟಾನ ಹೊರಗೆ ತೆಗೆದುಬಿಡೋಣ. ಕಾಸ್ ಟೀಟಾ ಹೊರಗೆ ತೆಗೆದುಬಿಟ್ರೆ 1 ಮೈನಸ್ ಸೈನ್ ಟೀಟಾ ಆಗುತ್ತೆ. ಹಾಗೆಯೇ ಇದರಲ್ಲೂ ಕೂಡ ಕೆಳಭಾಗದಲ್ಲಿ ಕೂಡ ಕಾಸ್ ಟೀಟಾ ಹೊರಗೆ ತೆಗೆದುಬಿಡೋಣ, 1 ಪ್ಲಸ್ ಸೈನ್ ಟೀಟಾ ಆಗುತ್ತೆ. ಆವಾಗ ಕಾಸ್ ಟೀಟಾ ಕ್ಯಾನ್ಸಲ್ ಮಾಡ್ಬೋದು. ಇಂಪ್ಲೈಸ್ ಉಳಿದಿರ್ತಕ್ಕಂಥದ್ದು 1 ಮೈನಸ್ ಸೈನ್ ಟೀಟಾ ಡಿವೈಡ್ ಬೈ 1 ಪ್ಲಸ್ ಸೈನ್ ಟೀಟಾ ಉಳಿದಿದೆ. ಈಗೇನು ಮಾಡೋಣ, ಅಂಶ ಮತ್ತು ಛೇದಕ್ಕೆ ಸೈನ್ ಟೀಟಾದಿಂದ ಭಾಗಿಸ್ಬಿಡೋಣ. ಸೈನ್ ಟೀಟಾದಿಂದ ಭಾಗಿಸಿ ಅವಾಗ ಏನು ಬರುತ್ತೆ, ನಮಗೆ 1 ಮೈನಸ್ ಸೈನ್ ಟೀಟಾ 1 ಪ್ಲಸ್ ಸೈನ್ ಟೀಟಾ ಇದೆಯಲ್ಲ, ಅದು 1 ಬೈ ಸೈನ್ ಟೀಟಾ ಮೈನಸ್ ಸೈನ್ ಟೀಟಾ ಬೈ ಸೈನ್ ಟೀಟಾ ಡಿವೈಡ್ ಬೈ 1 ಬೈ ಸೈನ್ ಟೀಟಾ ಪ್ಲಸ್ ಸೈನ್ ಟೀಟಾ ಬೈ ಸೈನ್ ಟೀಟಾ. ಇಲ್ಲಿಗೆ ಇವೆರಡೂ ಕೂಡ ಕ್ಯಾನ್ಸಲ್. ಉಳಿತಕ್ಕಂಥದ್ದು 1 ಬೈ ಸೈನ್ ಟೀಟಾ ಮೈನಸ್ 1 ಡಿವೈಡ್ ಬೈ 1 ಬೈ ಸೈನ್ ಟೀಟಾ ಪ್ಲಸ್ 1 ಆಯಿತು. ಅಲ್ಲಿಗೆ ನಮಗೆ ಗೊತ್ತಿರೋ ಹಾಗೆ 1 ಬೈ ಸೈನ್ ಟೀಟಾದ ರೆಸಿಪ್ರೊಕಲ್ ಏನಿದೆಯಲ್ಲ, ಅದು ಕೋಸಿಗೆಂಟ್ ಟೀಟಾ ಆಗುತ್ತೆ. ಹಾಗಾಗಿಬಿಟ್ಟು 1 ಮೈನಸ್ ಸೈನ್ ಟೀಟಾದ ಬದಲಿ ಕೋಸಿಗೆಂಟ್ ಟೀಟಾ ಮೈನಸ್ 1 ಡಿವೈಡ್ ಬೈ ಕೋಸಿಗೆಂಟ್ ಟೀಟಾ ಪ್ಲಸ್ 1. ಇದು ನಮ್ಮದು ಬೇಕಾಗಿರ್ತಕ್ಕಂಥ ಉತ್ತರ. ಇದರದ್ದು ಚಾಯ್ಸ್ ತಗೊಳ್ಳೋಣ. ಸೈನ್ 30 ಡಿಗ್ರಿ, ಸೈನ್ 30 ಈಸ್ ಈಕ್ವಲ್ ಟು 1/2, ಕಾಸ್ 60 ಈಸ್ ಈಕ್ವಲ್ ಟು 1/2. ಹಾಗೆಯೇ ಕೋಸಿಗೆಂಟ್ 30 ಡಿಗ್ರಿ ಅದರ ಬೆಲೆ ನಮಗೆ 2. ಕಾಟ್ ಟೀಟಾ 45 ಡಿಗ್ರಿ ಈಸ್ ಈಕ್ವಲ್ ಟು 1. ಆ ಬೆಲೆಗಳನ್ನು ಇದರಲ್ಲಿ ಹಾಕ್ಬಿಡೋಣ. ಸೈನ್ 30 1/2 ಪ್ಲಸ್ 1/2 ಡಿವೈಡ್ ಬೈ 2 ಮೈನಸ್ 1. ಅಲ್ಲಿಗೆ 2/2 ಕೆಳಗಡೆ 1, 2 ಕ್ಯಾನ್ಸಲ್, ಬೆಲೆ 1 ಬೆಲೆ ಅಂದರೆ ನಮಗೆ ಸೈನ್ 90 ಡಿಗ್ರಿದು 1 ಬೆಲೆ ಆಗಿರ್ತಕ್ಕಂಥದ್ದು. ಇದು ನಮಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಕ್ವಶನ್ ತಗೊಳ್ಳೋಣ. ಚಿತ್ರದಲ್ಲಿ ಕೊಟ್ಟಿರುವ ನಕ್ಷೆಯ ಸಹಾಯದಿಂದ ಪಿ ಮತ್ತು ಕ್ಯೂ ಬಿಂದುಗಳ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ. ಪಿ ಕ್ಯೂನ ಉದ್ದವನ್ನು ದೂರದ ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ ಅಂತ ಕೇಳಿದ್ದಾನೆ. ಇಲ್ಲಿ ಪಿ ಬೆಲೆ ತಗೊಂಡ್ರೆ ಎಕ್ಸ್ನಲ್ಲಿ 1 ಇದೆ, ವೈನಲ್ಲಿ 1 ಇದೆ. ಹಾಗಾಗಿ 1 1. ಕ್ಯೂ ಬೆಲೆ ತಗೊಂಡ್ರೆ ಎಕ್ಸ್ ಬೆಲೆ ವೈ, ಹಾಗೆಯೇ ವೈ ಬೆಲೆ 4 5 4. ಅಂದರೆ ಪಿ ಬೆಲೆ 1 1, ಕ್ಯೂ ಬೆಲೆ 5 4. ಅಂದರೆ x1 y1 x2 y2. ಹಾಗಾದರೆ ಸೂತ್ರ D ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ x2 ಮೈನಸ್ x1 ಹೋಲ್ ಸ್ಕ್ವಯರ್ y2 ಮೈನಸ್ y1 ಹೋಲ್ ಸ್ಕ್ವೇರ್ ರೂಟ್ ಆಫ್, ಅಲ್ಲಿಗೆ x2 5 ಮೈನಸ್ 1 ಹೋಲ್ ಸ್ಕ್ವಯರ್ ಪ್ಲಸ್ 4 ಮೈನಸ್ 1 ಹೋಲ್ ಸ್ಕ್ವೇರ್ ರೂಟ್ ಆಫ್ 4 ಸ್ಕ್ವಯರ್ 3 ಸ್ಕ್ವಯರ್. 16 ಪ್ಲಸ್ 9 25 ಈಸ್ ಈಕ್ವಲ್ ಟು 5 ಮಾನಗಳು. ಇದು ನಮ್ಮ ಬೆಲೆ. ನೆಕ್ಸ್ಟು ಇದರದ್ದೇ ಚಾಯ್ಸ್ ಇದೆ.
4 ಮೈನಸ್ 3 8 5 ಬಿಂದುಗಳ ಸೇರಿಸುವ ರೇಖಾಖಂಡವನ್ನು ಆಂತರಿಕವಾಗಿ 3:1 ಅನುಪಾತದಲ್ಲಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾನೆ. ಇದು x1 y1 x2 y2 ಹಾಗೆಯೇ ಇದು m1 m2. ನಮಗೆ ಸೂತ್ರ p of x, y is equal to m1 x2 m2 x1 m1 plus m2 m1 y2 m2 y1 divided by m1 plus m2. ಇದು ನಮ್ಮದು ಬೆಲೆ ಬರ್ತಕ್ಕಂಥದ್ದು. ಈ ಬೆಲೆಗೆ ನಾವು ವ್ಯಾಲ್ಯೂಸನ್ನು ಹಾಕೋಣ. m1 3 x2 ಅಂತಂದು ಹೇಳಿದರೆ 8 ಪ್ಲಸ್ m2 1 x1 4 by 3 plus 1 ಹಾಗೆಯೇ 3 into y2 5 plus m1 1 y1 minus 3 divide by 3 plus 1. ಅಲ್ಲಿಗೆ ಸುಲಭೀಕರಿಸಿದರೆ 8 3 24 ಪ್ಲಸ್ 4 1 4 ಬೈ 4 15 ಮೈನಸ್ 3 ಬೈ 4 ಇಸ್ ಈಕ್ವಲ್ ಟು 28 ಬೈ 4 12 ಬೈ 4 4 1 4 7 4 1 4 3 ಅಲ್ಲಿಗೆ 7, 3 ಇದು ನಮ್ಮ ವ್ಯಾಲ್ಯೂಸು. ನೆಕ್ಸ್ಟ್ ಲೆಕ್ಕ ತಗೊಳ್ಳೋಣ. ಒಂದು ಬುಟ್ಟಿಯಲ್ಲಿ 36 ಮಾವಿನ ಹಣ್ಣುಗಳಿವೆ. ಅವುಗಳು 1/4 1/4 ಭಾಗದಷ್ಟು ಹಣ್ಣುಗಳು ಕೊಳೆತಿವೆ. ಅದರಲ್ಲಿ ಉಳಿದವು ಚೆನ್ನಾಗಿವೆ. ಬುಟ್ಟಿಯಿಂದ ಯಾದೃಚ್ಛಿಕವಾಗಿ ಒಂದು ಮಾವಿನ ಹಣ್ಣನ್ನು ಹೊರತೆಗೆದಾಗ ಅದು ಚೆನ್ನಾಗಿರುವ ಸಂಭವನೀಯತೆಯನ್ನು ಕಂಡು ಹಿಡಿಯಿರಿ ಅಂತ ಕೇಳಿದ್ದಾನೆ. ಇಲ್ಲಿ ನಮಗೆ ಕೊಟ್ಟಿರ್ತಕ್ಕಂಥ ಟೋಟಲ್ ಆಗಿರ್ತಕ್ಕಂಥ ಹಣ್ಣುಗಳು n(s) = 36 ಇದ್ದಾವೆ. ಅದರಲ್ಲಿ ಕೊಳೆತ ಹಣ್ಣುಗಳು ಅವು 1/4 ಇದೆ. ಎಷ್ಟರಲ್ಲಿ? 36ರಲ್ಲಿ. ಅಲ್ಲಿಗೆ 4 1 4 9 ಅಲ್ಲಿಗೆ ಕೊಳೆತ ಹಣ್ಣುಗಳು 9 ಆಯಿತು. ಹಾಗಾದರೆ ನಮಗೆ ಚೆನ್ನಾಗಿರುವ ಹಣ್ಣುಗಳು ಎಷ್ಟರಲ್ಲಿ? 36ರಲ್ಲಿ 9ನ್ನು ಕಳೆದ್ಬಿಡೋಣ. ಅಲ್ಲಿಗೆ ಉಳಿತಕ್ಕಂಥದ್ದು 27 ಉಳಿತು. ಹಾಗಾದರೆ ನಮಗೆ ಬೇಕಾಗಿರ್ತಕ್ಕಂಥದ್ದು ಯಾವುದು? ಚೆನ್ನಾಗಿರುವ ಹಣ್ಣಿನ ಸಂಭವನೀಯತೆ. ಅದರಲ್ಲಿ ಒಂದು ಹಣ್ಣನ್ನು ತೆಗೆದ್ರೆ ಏನಾಗುತ್ತೆ? ಪಿ ಆಫ್ ಎ ಅಂತ ಇಟ್ಕೊಳ್ಳೋಣ. ಪಿ ಆಫ್ ಎ ಅಂತ ಇಟ್ಕೊಂಡ್ರೆ ಒಳ್ಳೆ ಹಣ್ಣುಗಳ ಸಂಖ್ಯೆ ಅಂದರೆ ಇದನ್ನು ಬೇಕಾದರೆ ಎನ್ ಆಫ್ ಎ ಅಂತ ತಗೊಳ್ಳೋಣ. ಅಲ್ಲಿಗೆ ಎನ್ ಆಫ್ ಎ ಬೈ ಎನ್ ಆಫ್ ಎಸ್ ಅಲ್ಲಿಗೆ 27 ಬೈ 36 ಆಯಿತು. ಅಲ್ಲಿಗೆ 9 3 9 4 3/4 ಆಗ್ತಕ್ಕಂಥದ್ದು. ಇದು ನಮಗೆ ಬಂದಿರತಕ್ಕಂಥ ಒಳ್ಳೆಯ ಹಣ್ಣುಗಳನ್ನು ತೆಗೆದಾಗ ಬರ್ತಕ್ಕಂಥದ್ದು. ನೆಕ್ಸ್ಟು 3.5 ಸೆಂಟಿಮೀಟರ್ ತ್ರಿಜ್ಯವನ್ನು ವೃತ್ತವನ್ನು ರಚಿಸಿ ಸ್ಪರ್ಶಕಗಳ ನಡುವಿನ ಕೋನ 60 ಡಿಗ್ರಿ ಇರುವಂತೆ ವೃತ್ತಕ್ಕೆ ಒಂದು ಜೊತೆ ಸ್ಪರ್ಶಕಗಳನ್ನು ರಚಿಸಿ ಅಂತ ಕೊಟ್ಟಿದ್ದಾನೆ. ಇದನ್ನು ಆಲ್ರೆಡಿ ರಚನೆಯನ್ನು ನೀವೆಲ್ಲ ಮಾಡಿದ್ದೀರಿ. ಹಾಗೆಯೇ ನಾನು ಹಿಂದಿನ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಇದನ್ನೇ ನಾನು ಮತ್ತೆ ರಚನೆ ಮಾಡ್ತಕ್ಕಂಥದ್ದು ಹೋಗೋದಿಲ್ಲ. ನೆಕ್ಸ್ಟ್ ಲೆಕ್ಕ ತಗೊಳ್ತೀವಿ. ಇದರಲ್ಲಿ ಬಹುಪದೋಕ್ತಿ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು x³ + 3x² + 4x + 5 ಇದನ್ನು ಜಿ ಆಫ್ ಎಕ್ಸ್ನಿಂದ ಭಾಗಿಸಿದರೆ ಬರ್ತಕ್ಕಂಥ ಭಾಗಲಬ್ಧ ಮತ್ತು ಶೇಷ ಎಷ್ಟು ಅಂತ ಕೇಳಿದ್ದಾನೆ. ಇಲ್ಲಿ
ಪಿ ಆಫ್ ಎಕ್ಸ್ ಅಂದರೆ ಎಕ್ಸ್ ಕ್ಯೂಬ್ ಪ್ಲಸ್ 3x ಸ್ಕ್ವಯರ್ ಪ್ಲಸ್ 4x ಪ್ಲಸ್ 5 ಇದು ಕೊಟ್ಟಿರ್ತಕ್ಕಂಥದ್ದು. ಇದರಲ್ಲಿ ಎಕ್ಸ್ ಸ್ಕ್ವಯರ್ ಮೈನಸ್ ಎಕ್ಸ್ ಪ್ಲಸ್ 1ರಿಂದ ಭಾಗಿಸ್ಬೇಡ. ಆವಾಗ ಎಕ್ಸ್ ಕ್ಯೂಬ್ ಇದೆ, ಇಲ್ಲಿ ಎಕ್ಸ್ ಇದೆ, ಎಕ್ಸ್ನಿಂದ ಭಾಗಿಸಿದ್ರೆ ಎಕ್ಸ್ ಕ್ಯೂಬ್ ಮೈನಸ್ ಎಕ್ಸ್ ಸ್ಕ್ವಯರ್ ಪ್ಲಸ್ ಎಕ್ಸ್, ಅಲ್ಲಿಗೆ ಮೈನಸ್ ಪ್ಲಸ್ ಮೈನಸ್ ಕ್ಯಾನ್ಸಲ್. ಉಳಿತಕ್ಕಂಥದ್ದು ನಮಗೆ ಇಲ್ಲಿ ಮೈನಸ್ ಇರೋದ್ರಿಂದ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವಯರ್ ಆಯಿತು, 2 ಪ್ಲಸ್ ಆಯಿತು. ಪ್ಲಸ್ ಆದಮೇಲೆ ಅಲ್ಲಿಗೆ 3x ಸ್ಕ್ವಯರ್ ಪ್ಲಸ್ ಎಕ್ಸ್ ಸ್ಕ್ವಯರ್ 4x ಸ್ಕ್ವಯರ್ ಪ್ಲಸ್ 3x ಪ್ಲಸ್ 5 ಆಯಿತು. ಅಲ್ಲಿಗೆ ಬರ್ತಕ್ಕಂಥ ಬೆಲೆ ಪ್ಲಸ್ 4x ಸ್ಕ್ವಯರ್ ಮೈನಸ್ 4x ಪ್ಲಸ್ 4 ಮೈನಸ್ ಪ್ಲಸ್ ಮೈನಸ್ ಕ್ಯಾನ್ಸಲ್. ಉಳಿತಕ್ಕಂಥದ್ದು 8x ಪ್ಲಸ್ ಮೈನಸ್ ಆಗುತ್ತೆ, 5ರ 4 ಕಳೆದ್ರೆ 1, 8x ಪ್ಲಸ್ 1 ಆಗ್ತಕ್ಕಂಥದ್ದು. ಅಲ್ಲಿ ನಮಗೆ ಬೇಕಾಗಿರ್ತಕ್ಕಂಥದ್ದು ಭಾಗಲಬ್ಧ ಕ್ಯೂ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 4. ಹಾಗೆಯೇ ಆರ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 8x ಪ್ಲಸ್ 1. ಇದು ಚಾಯ್ಸ್ನಲ್ಲಿರ್ತಕ್ಕಂಥದ್ರಲ್ಲಿ ಇದು ಎಕ್ಸ್ ಕ್ಯೂಬ್ ಪ್ಲಸ್ 4x ಸ್ಕ್ವೇರ್ ಪ್ಲಸ್ 5x ಮೈನಸ್ 2 ಜಿ ಆಫ್ ಎಕ್ಸು ಭಾಗಿಸಿದಾಗ ಕ್ಯೂ ಆಫ್ ಎಕ್ಸು ಆರ್ ಆಫ್ ಎಕ್ಸ್ಗಳು ಕ್ರಮವಾಗಿ ಎಕ್ಸ್ ಸ್ಕ್ವಯರ್ ಮೈನಸ್ ಎಕ್ಸ್ ಪ್ಲಸ್ 2 ಮತ್ತು 4 ಆಗಿವೆ. ಹಾಗಾದರೆ ಜಿ ಆಫ್ ಎಕ್ಸನ್ನು ಕಂಡು ಹಿಡಿಯಿರಿ ಅಂತ ಕೊಟ್ಟಿದ್ದಾನೆ. ಆದರೆ ಇದರ ವ್ಯಾಲ್ಯೂಸು ಬರ್ತಾ ಇಲ್ಲ, ನೋಡೋಣ. ಇದರಲ್ಲಿ ಬರ್ತಕ್ಕಂಥದ್ರ ವ್ಯಾಲ್ಯೂಸ್ನಲ್ಲಿ ನನಗನ್ಸೋ ಮಟ್ಟಿಗೆ ಇದು ರಾಂಗ್ ಆನ್ಸರ್ ಆಗಿ ಕ್ವಶನ್ ಆಗಿದ್ದಂಗೆ ಕಾಣಿಸುತ್ತೆ. ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಅದರಲ್ಲಿ ನಮಗೆ ಬೇರ್ತಕ್ಕಂಥದ್ದು ಜಿ ಆಫ್ ಎಕ್ಸು ಇಂಟು ಕ್ಯೂ ಆಫ್ ಎಕ್ಸು ಪ್ಲಸ್ ಆರ್ ಆಫ್ ಎಕ್ಸು. ಅಲ್ಲಿ ಪಿ ಆಫ್ ಎಕ್ಸ್ ತಗೊಂಡ್ರೆ ಎಕ್ಸ್ ಕ್ಯೂಬ್ ಪ್ಲಸ್ 4x ಸ್ಕ್ವಯರ್ ಪ್ಲಸ್ 5x ಮೈನಸ್ 2 ಇಸ್ ಈಕ್ವಲ್ ಟು ಅಲ್ಲಿ ಬೆಲೆ ಇರತಕ್ಕಂಥದ್ದು ಎಕ್ಸ್ ಸ್ಕ್ವಯರ್ ಮೈನಸ್ ಎಕ್ಸ್ ಪ್ಲಸ್ 2 ಇದೆ ಇಂಟು ನಮಗೆ ಬೇಕಾಗಿರ್ತಕ್ಕಂಥದ್ದು ಜಿ ಆಫ್ ಎಕ್ಸನ್ನು ಕಂಡುಹಿಡಿಯಬೇಕು. ಪ್ಲಸ್ ಆರ್ ಆಫ್ ಎಕ್ಸ್ 4 ಇದೆ, ಇದು ಈ ಕಡೆ ಬಂತು ಅಂದರೆ ಮೈನಸ್ ಆಗುತ್ತೆ. ಎಕ್ಸ್ ಕ್ಯೂಬ್ ಪ್ಲಸ್ 4x ಸ್ಕ್ವಯರ್ ಪ್ಲಸ್ 5x ಮೈನಸ್ 4 ಇದ್ದಿದ್ದು 2 ಬಂತು ಅಂದರೆ ಮೈನಸ್ಸು 4 2 6 ಆಯಿತು. ಎಕ್ಸ್ ಸ್ಕ್ವಯರ್ ಮೈನಸ್ ಎಕ್ಸ್ ಪ್ಲಸ್ 2 ಇಂಟು ಜಿ ಆಫ್ ಎಕ್ಸು. ಈಗ ಜಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಪ್ಲಸ್ 4x ಸ್ಕ್ವಯರ್ ಪ್ಲಸ್ 5x ಮೈನಸ್ 6 ಡಿವೈಡ್ ಬೈ ಎಕ್ಸ್ ಸ್ಕ್ವಯರ್ ಮೈನಸ್ ಎಕ್ಸ್ ಪ್ಲಸ್ 2 ಇದೆ. ಇದರಿಂದ ನಾವು ಭಾಗಿಸಿದರೆ ಬೆಲೆಯನ್ನು ಅದು ಪೂರ್ತಿಯಾಗಿ 0 ಬರಬೇಕು. ನಮಗೆ ಎಕ್ಸ್ ಸ್ಕ್ವಯರ್ ಮೈನಸ್ ಎಕ್ಸ್ ಪ್ಲಸ್ 2 ಇಂಟು ಎಕ್ಸ್ ಕ್ಯೂಬ್ ಪ್ಲಸ್ 4x ಸ್ಕ್ವಯರ್ 5x ಮೈನಸ್ 6. ಅಲ್ಲಿಗೆ ಎಕ್ಸನ್ನು ಕಟ್ಟಿದರೆ ಎಕ್ಸ್ ಕ್ಯೂಬ್ ಮೈನಸ್ ಎಕ್ಸ್ ಸ್ಕ್ವಯರ್ ಪ್ಲಸ್ 2x ಡಿವೈಡ್ ಬೈ ಮೈನಸ್ ಪ್ಲಸ್ ಮೈನಸ್ ಕ್ಯಾನ್ಸಲ್ಲು 5x ಸ್ಕ್ವಯರ್ ಪ್ಲಸ್ 3x ಮೈನಸ್ 6 ಆಗುತ್ತೆ. ಅಲ್ಲಿಗೆ ಪ್ಲಸ್ 5 ಕಟ್ಟಿದರೆ 5x ಸ್ಕ್ವಯರ್ ಮೈನಸ್ 5x ಪ್ಲಸ್ 5 10 ಡಿವೈಡ್ ಬೈ ಮೈನಸ್ ಪ್ಲಸ್ ಮೈನಸ್ ಕ್ಯಾನ್ಸಲ್ಲು 8x ಮೈನಸ್ 10 6 16 ಆಗಿಬಿಡುತ್ತೆ. ಇದು ನಮಗೆ ಜಿ ಆಫ್ ಎಕ್ಸಿಗೆ ವ್ಯಾಲ್ಯೂಸು ಬರಲ್ಲ. ಅದರಿಂದ ಈ ಕ್ವಶನ್ನು ಪೂರ್ತಿ ನಮಗೆ 0 ಬಂತು ಅಂದರೆ ಮಾತ್ರ ಜಿ ಆಫ್ ಎಕ್ಸ್ ಸಿಗುತ್ತೆ, ಸಿಲ್ಲ ಅಂತಂದು ಹೇಳಿದರೆ ತಪ್ಪಾಗುತ್ತೆ. ಅದರಿಂದ ಈ ಕ್ವಶನನ್ನು ನೋಡಬೇಕು. ಇದಿಷ್ಟು ಕೂಡ ನಾನು ಇದರಲ್ಲಿ ತೊಗೊಂಡಿದ್ದೀನಿ. ಇನ್ನು ಉಳಿದಿರ್ತಕ್ಕಂಥದ್ದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತಮಗೆ ತಿಳಿಸ್ಕೊಡ್ತೀನಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು.